ಮೂಡ ನಿವೇಶನ ಹಗರಣದಲ್ಲಿ ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇದೆ. ಈಗ ಅಂತಿಮ ವರದಿ ಸಿದ್ಧಗೊಂಡಿದೆ. ಇಂದು ಸಂಜೆ ಅಥವಾ ನಾಳೆ ಐಜಿಪಿಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸೋದಕ್ಕೆ ಲೋಕ ಎಸ್ಪಿ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಮೂಡ ಪ್ರಕರಣದ ತನಿಖಾಧಿಕಾರಿ ಆಗಿರೋ ಎಸ್ಪಿ ಉದೇಶ್ ಅವರು ಈ ಒಂದು ತನಿಖಾ ಪ್ರಗತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಂತಿಮ ಒಂದು ರಿಪೋರ್ಟ್ ಅನ್ನು ಸಿದ್ಧಪಡಿಸಿದ್ದಾರೆ. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್, ಎಡಿಜಿಪಿ ಮನೀಶ್ಗೆ ಇದರ ಪ್ರತಿಯನ್ನ ನೀಡೋದಕ್ಕೆ ಎಸ್ಪಿ ಉದೇಶ್ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಐಜಿಪಿ ಮತ್ತು ಎಡಿಜಿಪಿ ಪರಿಶೀಲನೆ ಬಳಿಕ ಕೋರ್ಟ್ ವರದಿ ಕೊಡುವಂತಹ ಸಾಧ್ಯತೆ, ಕೋರ್ಟ್ಗೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಸದ್ಯದ ಹಿಂದೆ ಮಧ್ಯಂತರ ವರದಿಯನ್ನು ಕೊಟ್ಟಿದ್ರು. ಸೊ ಈಗ ಪೂರ್ಣ ವರದಿ ಸಿದ್ಧವಾಗಿದೆ. ಇದನ್ನು ನೇರವಾಗಿ ಐಜಿಪಿ ಮತ್ತು ಎಡಿಜಿಪಿಗೆ ಕೊಡ್ತಾರೆ. ಅವರು ಇದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಅವರು ಇದನ್ನು ಪರಿಶೀಲನೆ ಮಾಡಿದ ನಂತರದಲ್ಲಿ ಕೋರ್ಟ್ಗೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈ ಹಿಂದೆ ಮಧ್ಯಂತರ ವರದಿಯನ್ನ ಕೊಟ್ಟಿದ್ರು. ಈಗ ಪೂರ್ಣ ವರದಿ ತಯಾರಾಗಿದೆಯಾ? ಸೊ ಇದು ಇವತ್ತು ಅಥವಾ ನಾಳೆ ಒಳಗಾಗಿ ಐಜಿಪಿ ಎಡಿಜಿಪಿಗೆ ಸಲ್ಲಿಕೆ ಆದ ನಂತರದ ಬೆಳವಣಿಗೆಗಳೇನು? ದಿವ್ಯ, ಇದುವರೆಗೂ ಕೂಡ ಮಧ್ಯಂತರ ವರದಿ ಯಾವುದೇ ರೀತಿಯ ಮಧ್ಯಂತರ ವರದಿಗಳನ್ನು ಸಲ್ಲಿಕೆಯನ್ನು ಮಾಡಿಲ್ಲ. ಯಾಕೆಂದರೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಪೆಂಡಿಂಗ್ ಇದ್ದ ಹಿನ್ನೆಲೆಯಲ್ಲಿ ಅಲ್ಲಿ ತನಿಖಾ ಪ್ರಗತಿ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಲಾಗ್ತಾ ಇತ್ತು. ಸಲ್ಲಿಕೆಯನ್ನು ಮಾಡಿದ ಬಳಿಕ ಈಗಾಗಲೇ ಹೈಕೋರ್ಟ್ನಲ್ಲಿ ಏನಾದರೆ ಸಿಬಿಐಗೆ ಕೋರಿದಂಥ ಅರ್ಜಿ ಏನಿತ್ತು ಅದು ಇತ್ಯರ್ಥ ಆಗಿದೆ. ಇತ್ಯರ್ಥ ಆದ ಬಳಿಕ ಅವರು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಅವಕಾಶಗಳನ್ನು ಹೈಕೋರ್ಟ್ ಕಲ್ಪಿಸಿಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ಪೂರ್ಣಗೊಳಿಸಿರುವಂಥ ಲೋಕಾಯುಕ್ತ ಎಸ್ಪಿ ಉದೇಶ್ ಏನಿದ್ದಾರೆ, ಉದೇಶ್ ಅವರು ತನ್ನ ಮೇಲಂತದ ಅಧಿಕಾರಿಗಳಾದಂಥ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಇರ್ಬೋದು, ಎಡಿಜಿಪಿ ಮನೀಶ್ ಕರ್ಬಿಕರ್ ಇರ್ಬೋದು, ಇಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಪ್ರತಿಗಳನ್ನು ಕೊಡುವಂಥದ್ದು. ಅಂದರೆ ಇಡೀ ಪ್ರಕರಣದ ಅಂತಿಮ ವರದಿ, ಅದು ದೋಷಾರೋಪ ಪಟ್ಟಿ ಆಗಿರ್ಬೋದು ಅಥವಾ ಬಿ ರಿಪೋರ್ಟ್ ಆಗಿರ್ಬೋದು, ಅದು ಏನನ್ನೋದ್ರ ಬಗ್ಗೆ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ಮೇಲೆ ಅದ್ರ ಸ್ಪಷ್ಟತೆಗಳು ಸಿಕ್ಕುವಂಥದ್ದು. ಸದ್ಯಕ್ಕೆ ಅಂತಿಮ ವರದಿ ಏನಿದೆ, ಅಂತಿಮ ವರದಿಯನ್ನು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಏನು ಐಜಿಪಿ ಮತ್ತು ಎಡಿಜಿಪಿ ಇಬ್ಬರಿಗೂ ಕೂಡ ಕೊಡಲಾಗುತ್ತೆ. ಅದನ್ನು ಪರಿಶೀಲನೆಯನ್ನು ಮಾಡಿ, ಸ್ಕ್ರೂಟಿನಿಯನ್ನು ಮಾಡಿ, ಪುನರ್ ಪರಿಶೀಲನೆಗಳನ್ನು ಒಂದಷ್ಟು ಮಾಡಬೇಕಾಗುತ್ತೆ. ಆ ತನಿಖೆಯಲ್ಲಿ ಇರುವಂಥ ಲೋಪದೋಷಗಳೇನಿರ್ಬೋದು ಅಥವಾ ಯಾವ ತಪ್ಪುಗಳು ಅಥವಾ ಸರಿಗಳೇನಿರ್ತದೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು, ಅವಕಾಶಗಳು ಸಿಕ್ಕದ ಬಳಿಕ ಬಹುತೇಕ ಗುರುವಾರ ಅಥವಾ ಶುಕ್ರವಾರದ ಒಳಗಾಗಿ ಅಂತಿಮ ವರದಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಮೂಲಕ ಅಂತಿಮ ವರದಿ ಸಲ್ಲಿಕೆ ಆದ ಬಳಿಕ ಅದರಲ್ಲಿ ಸಿಎಂ ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕುತ್ತಾ ಅಥವಾ ಅದರಲ್ಲಿ ದೋಷಾರೋಪ ಪಟ್ಟಿಯನ್ನ ಆರೋಪವನ್ನು ಹೊತ್ಕೊಳ್ತಾರ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.